ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮಚ್ಚಿತ್ತ ಅಂತಂದರೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ನಮ್ಮ ಗುರಿ ಏನಿದೆಯೋ ಅದರ ಕಡೆ ಒಂದೇ ರೀತಿಯಲ್ಲಿ ನಮ್ಮ ಚಿತ್ತವನ್ನು ತೊಡಗಿಸುವಂಥದ್ದು. ಅಂದರೆ ಏನು, ಅದರಲ್ಲಿ ಬೇರೆ ಯಾವುದೇ ಯೋಚನೆಗಳು ಅಥವಾ ಡಿಸ್ಟರ್ಬೆನ್ಸ್ ಏನೂ ಇರಬಾರ್ದು. ಅದು ತಂತಾನಾಗಿ ಅದರಲ್ಲೇ ಮುಳುಗಿರುವಂಥದ್ದು. ಈಗ ನಾವು ಭಗವಂತನ ಧ್ಯಾನದಲ್ಲಿ ಕೂತಿದ್ದೀವಿ ಅಂತಂದರೆ ಭಗವಂತ ಬಿಟ್ಟು ನಮಗೆ ಬೇರೆ ಏನೂ ಬರಬಾರ್ದು. ಅದು ಹೇಗಾಗುತ್ತೆ, ಯಾವಾಗ ಅವನಲ್ಲೇ ನಮಗೆ ಪ್ರೀತಿ ಇರುತ್ತೋ ಸಹಜವಾಗಿ ಅದು ಧ್ಯಾನ ನಮ್ಮಲ್ಲಿ ಬರುತ್ತೆ. ಅದು ಬರಬೇಕು ಅಂತಂದರೆ ನಾವು ಭಗವಂತನ ಗುಣ, ಪ್ರಭಾವ, ತತ್ವ, ರಹಸ್ಯ ಇದನ್ನೆಲ್ಲ ತಿಳ್ಕೊಂಡಾಗ ತಂತಾನಾಗೆ ಐಹಿಕ ಪ್ರಪಂಚದಿಂದ ನಮ್ಮ ಗಮನ ಹೊರಟೋಗುತ್ತೆ, ಅದರಲ್ಲಿರುವಂಥ ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ. ಆಮೇಲೆ ನಮ್ಮ ಗಮನ ಬರೀ ಭಗವಂತನಲ್ಲೇ ಇರುತ್ತೆ, ನಮ್ಮ ಚಿತ್ತ ಅವನಲ್ಲೇ ತೊಡಗೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ನಾವು ಧ್ಯಾನವನ್ನು ಮಾಡಬೇಕಂದ್ರೆ ಏನು, ಭಗವಂತನನ್ನು ಮಾತ್ರ ನಮ್ಮ ಗುರಿಯನ್ನಾಗಿ ಮಾಡಿಕೊಂಡು ಅನನ್ಯ ಭಾವದಿಂದ ಚಿತ್ತವನ್ನು ಅವನಲ್ಲೇ ತೊಡಗಿಸುವಂಥ ಅಭ್ಯಾಸವನ್ನು ಮಾಡ್ತೀವಲ್ವ, ಅದು ಮಚ್ಚಿತ್ತ ಅಂತ ಹೇಳೋದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಭಗವಂತನಲ್ಲಿ ಪರಾಯಣನಾಗೋದು ಅಂತಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾರು ಆ ಭಗವಂತನನ್ನೇ ತನ್ನ ಧ್ಯೇಯವನ್ನಾಗಿ ಮಾಡಿಕೊಂಡು ಅವನೇ ನನ್ನ ಗುರಿ ಅಂತ ಅಂದ್ಕೊಂಡು ಅವನ ಧ್ಯಾನದಲ್ಲೇ ಚಿತ್ತವನ್ನು ತೊಡಗಿಸೋದಕ್ಕೆ ಇಷ್ಟಪಡ್ತಾರೋ ಮತ್ತು ಆ ರೀತಿ ಮಾಡ್ತಾರೆ ಕೂಡ, ಅವರು ಅವನ ಪರಾಯಣರಾಗಿರ್ತಾರೆ. ಅಂದರೆ ಭಗವಂತ ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲಪ್ಪ, ಯಾವಾಗೂ ನನ್ನ ಮನಸ್ಸಲ್ಲಿ, ನನ್ನ ಚಿತ್ತದಲ್ಲಿ, ನನ್ನ ಬುದ್ಧಿಯಲ್ಲಿ ಅವನೇ ಇರಬೇಕು ಅಂತಂದ್ಬಿಟ್ಟು ಅದಕ್ಕೆ ಪ್ರಯತ್ನನೂ ಕೂಡ ಮಾಡ್ತಾನೋ ಅವರನ್ನು ಅವರ ಪರಾಯಣರಾಗಿರೋರು ಅಂತ ಹೇಳೋದು. ಅದಕ್ಕೋಸ್ಕರನೇ ಮತ್ಪರಹ ಅನ್ನುವಂಥ ಪದದಿಂದ ಧ್ಯಾನ ಯೋಗದ ಸಾಧಕ ನನ್ನನ್ನೇ ಪರಮಗತಿ, ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದಲ್ವ, ಭಗವಂತನನ್ನೇ ಪರಮಗತಿ, ಪರಮಧ್ಯೇಯ, ಪರಮ ಆಶ್ರಯ ಅವನು, ಮತ್ತೆ ಪರಮ ಮಹೇಶ್ವರ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾದ ಪ್ರೇಮಾಸ್ಪದನೆಂದು, ಅಂದರೆ ನಾನು ಪ್ರೀತಿಸುವಂಥವನು ಅಥವಾ ನನಗೆ ಪ್ರೀತಿಯನ್ನು ಕೊಡುವಂಥವನು ಅಂತ ತಿಳ್ಕೊಂಡು ನಿರಂತರ ನನ್ನ ಆಶ್ರಯದಲ್ಲೇ ಇದ್ಕೊಂಡು ನನ್ನನ್ನು ತನ್ನ ಏಕಮಾತ್ರ ಪರಮರಕ್ಷಕ, ಅಂದರೆ ಅವನೊಬ್ಬನೇ ನನಗೆ ರಕ್ಷಣೆ ಮಾಡೋದಕ್ಕೆ ಇರುವಂಥವನು, ಸಹಾಯ ಮಾಡೋದಕ್ಕೆ ಇರುವಂಥವನು, ನನ್ನ ಒಡೆಯ ಮತ್ತು ಜೀವನ, ಪ್ರಾಣ, ಸರ್ವಸ್ವ ಅಂತ ತಿಳ್ಕೊಂಡು ನನ್ನ ಪ್ರತಿಯೊಂದು ವಿಧಾನದಲ್ಲಿ ಪರಮ ಸಂತುಷ್ಟನಾಗಿರಬೇಕು. ಇದರ ಹೆಸರೇನೆ ಭಗವಂತನಲ್ಲಿ ಪರಾಯಣನಾಗೋದು ಅನ್ನುವಂತಹ ಇಲ್ಲಿ ಭಾವವನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಅಂದರೆ ಏನು, ಭಗವಂತನೇ ಸರ್ವಸ್ವ ಅಂತ ತಿಳ್ಕೊಂಡು ಏನು ಭಗವಂತ ಕೊಡ್ತಾನೋ ಅದರಲ್ಲಿ ಸಂತುಷ್ಟನಾಗಿರ್ತಾನವನು. ಅವನು ಏನೇ ಮಾಡಿದ್ರೂ ಅದರಲ್ಲಿ ಸಂತುಷ್ಟತೆ ಇರುತ್ತೆ ಅವನಿಗೆ. ಇದರ ಹೆಸರು ಭಗವಂತನಲ್ಲಿ ಪರಾಯಣನಾಗೋದು ಅಂತ ಹೇಳೋದು. ಈಗ ನಮಗೆ ಭಗವಂತನಲ್ಲಿ ಪರಾಯಣನಾಗೋದು ಅಂತಂದರೆ ಏನು ಅನ್ನೋದು ಗೊತ್ತಾಯ್ತಲ್ವಾ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಶ್ಲೋಕದಲ್ಲಿ ತಿಳಿಸಿರುವಂತಹ ಧ್ಯಾನ ಇದೆಯಲ್ಲ, ಇದು ಸಗುಣ ಪರಮೇಶ್ವರಂದೋ ಅಥವಾ ನಿರ್ಗುಣ ಬ್ರಹ್ಮಂದೋ ಅಂತ ಕೇಳ್ತಾ ಇದ್ದಾರೆ. ಈಗ ಧ್ಯಾನ ಮಾಡಬೇಕು, ಕರೆಕ್ಟು. ಇಲ್ಲಿ ಸಗುಣ ಭಗವಂತನಿಗೆ ಹೇಳ್ತಾ ಇರುತ್ತೋ ಅಥವಾ ನಿರ್ಗುಣ ನಿರಾಕಾರ ಇದೆಯಲ್ಲ ಅದಕ್ಕೆ ಹೇಳ್ತಾ ಇರೋದ, ಅವನನ್ನ ಕುರಿತು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇರೋದ ಅಂತ ಇಲ್ಲಿ ಪ್ರಶ್ನೆ. ಮತ್ತೆ ಆ ಧ್ಯಾನವನ್ನ ಭೇದ ಭಾವದಿಂದ ಮಾಡಕ್ಕೆ ಹೇಳಿದ್ಯೋ ಅಥವಾ ಅಭೇದ ಭಾವದಿಂದನೋ, ಈಗ ನಾನು ಬೇರೆ ಅವನು ಬೇರೆ ಅಂತ ಮಾಡಬೇಕೋ ಇಲ್ಲ ಎರಡೂ ಒಂದೇ ಅಂತ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈಗ ಉತ್ತರದಲ್ಲಿ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಮಚ್ಚಿತ್ತ ಮತ್ತು ಮತ್ಪರಹ ಈ ಪದಗಳ ಪ್ರಯೋಗ ಆಗಿದೆ. ಅದಕ್ಕೆ ಇಲ್ಲಿ ನಿರ್ಗುಣ ಬ್ರಹ್ಮ ಹಾಗೂ ಅಭೇದ ಭಾವದ ಧ್ಯಾನದ ಮಾತನ್ನು ಇಲ್ಲಿ ಹೇಳಿಲ್ಲ. ಅಂದರೆ ಇಲ್ಲಿ ನನ್ನನ್ನೇ ನೀನು ಧ್ಯಾನ ಮಾಡು ಅಂತ ಹೇಳಿದ್ದಾನೆ. ಇಲ್ಲಿ ಭೇದ ಇಟ್ಕೊಂಡು ಇಲ್ಲಿ ನಾನು ಭಗವಂತ, ನೀನು ನನ್ನ ಸೇವಕ ಅನ್ನೋ ರೀತಿ, ಅಂದರೆ ನೀನು ನನ್ನ ಧ್ಯಾನ ಮಾಡುವಂತ, ನಾವಿಬ್ರು ಒಂದೇ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿ. ಅಂದರೆ ಈ ಒಂದು ಧ್ಯಾನದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ನಿರ್ಗುಣ ಬ್ರಹ್ಮ ಅಥವಾ ಅಭೇದದ ಭಾವದ ಧ್ಯಾನದ ಮಾತನ್ನ ಹೇಳಿಲ್ಲ. ಅದಕ್ಕೋಸ್ಕರ ಇಲ್ಲಿ ಉಪಾಸ್ಯ ಮತ್ತೆ ಉಪಾಸಕ ಅಂತಂದ್ರೆ ಭಗವಂತನನ್ನ ನಾವು ಉಪಾಸನೆ ಮಾಡುವಂಥವ್ರು ಮತ್ತೆ ಮಾಡಿಸ್ಕೊಳ್ಳುವಂತ ಭಗವಂತ.
ಈ ಭೇದವನ್ನು ಇಟ್ಕೊಂಡಿಲ್ಲಿ ಸಗುಣ ಪರಮೇಶ್ವರನ ಧ್ಯಾನದ ರೀತಿಯನ್ನು ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಅಂದರೆ ಈ ಭಗವದ್ಗೀತೆಯಲ್ಲಿ ಈಗ ಹೇಳ್ತಾ ಇರುವಂಥ ಧ್ಯಾನ ಯೋಗದಲ್ಲಿ ಇಲ್ಲಿ ಸಗುಣ ಸಾಕಾರ ರೂಪ ಇರುತ್ತಲ್ಲ, ಆ ಭಗವಂತ ಅಂದರೆ ಇಲ್ಲಿ ಭೇದವನ್ನು ಇಟ್ಕೊಂಡು ಉಪಾಸ್ಯ ಮತ್ತು ಉಪಾಸಕ ಎರಡರ ಭೇದವನ್ನು ಇಟ್ಕೊಂಡು ಇಲ್ಲಿ ಭಗವಂತ ಮಾತಾಡ್ತಾ ಇದ್ದಾನೆ. ನೀನು ನನ್ನನ್ನೇ ಧ್ಯಾನಿಸು, ನನ್ನ ಬಗ್ಗೆನೇ ಯೋಚಿಸು, ನನಗೇ ನೀನು ಶರಣಾಗತಿ ಆಗು ಅಂತೆಲ್ಲ ಹೇಳ್ತಾ ಇದ್ದಾನಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಭೇದವನ್ನು ಇಟ್ಕೊಂಡು ಇಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.